ಟಿ ನರಸೀಪುರದಲ್ಲಿ ಬೆಳಗ್ಗೆಯಿಂದ ಸುರಿದ ಭಾರೀ ಮಳೆಗೆ ಸುಮಾರು 10 ಅಡಿ ಆಳವಿರುವ ಚರಂಡಿ ತುಂಬಿಕೊಂಡಿದ್ದು, ಮೈಸೂರು ಟಿ ನರಸೀಪುರ ಮುಖ್ಯ ರಸ್ತೆಯು ಜಲಾವೃತಗೊಂಡು ಸಾರ್ವಜನಿಕರು ಹಾಗೂ ದ್ವಿಚಕ್ರ ವಾಹನ ಸವಾರರಿಗೆ ಸಂಚಾರಕ್ಕೆ ತುಂಬ ತೊಂದರೆ ಉಂಟಾಗಿದೆ. ಹೊಸ ತಿರುಮಲ ಕೂಡಲು ಹಾಗೂ ಸುಶೀಲಮ್ಮ ಕಾಲೋನಿ, ಗೋಪಾಲಪುರ ಬಡಾವಣೆಗಳಿಂದ ಬಂದ ಮಳೆ ನೀರಿನಿಂದ ಚರಂಡಿ ತುಂಬಿಕೊಂಡು ಮೈಸೂರು ಟಿ ನರಸೀಪುರ ಮುಖ್ಯ ರಸ್ತೆ ಹಾಗೂ ಪಟ್ಟಣದ ಮಾರ್ಕೆಟ್ಗೆ ಹೋಗುವ ರಸ್ತೆಗಳು ನೀರು ಆವರಿಸಿಕೊಂಡು ಸಂಚಾರಕ್ಕೆ ಬಹಳ ತೊಂದರೆ ಉಂಟಾಗಿದೆ. ಇದಕ್ಕೆಲ್ಲ ಮೂಲ ಕಾರಣ ಪುರಸಭೆ ಅಧಿಕಾರಿಗಳು ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಚರಂಡಿಗಳ ನಿರ್ವಹಣೆ ಮಾಡುವಲ್ಲಿ ಇವರ ಬೇಜವಾಬ್ದಾರಿತನವೇ ಸರಿಯಾದ ಧೋರಣೆಯ ಕಾರಣವಾಗಿದೆ. ಚರಂಡಿಯಲ್ಲಿ ಕಸಕಡ್ಡಿಗಳು ಮಣ್ಣು ತುಂಬಿಕೊಂಡು ಚರಂಡಿ ಮುಚ್ಚಿ ಹೋಗಿರುವುದರಿಂದ ಬಂದ ನೀರು ಸರಿಯಾಗಿ ಹರಿದು ಹೋಗಲು ಸಾಧ್ಯವಾಗದಿರುವುದೇ ಇಂದಿನ ಈ ದುಸ್ಥಿತಿಗೆ ಕಾರಣವಾಗಿದೆ. ಈ ವ್ಯವಸ್ಥೆಗೆ ಅವೈಜ್ಞಾನಿಕ ಕಾಮಗಾರಿ ಹಾಗೂ ಪುರಸಭೆ ಅಧಿಕಾರಿಗಳ ಬೇಜವಾಬ್ದಾರಿತನವೇ ಮುಖ್ಯ ಕಾರಣ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ. ಆವರಣದಲ್ಲಿ ಚಾಮರಾಜನಗರದ ಮುಖ್ಯ ರಸ್ತೆ ಇರುತ್ತೆ. ಆ ರಸ್ತೆಯಲ್ಲಿ ಜಿಡಿ ಮಳೆ ಬಂದಾಗ ರಸ್ತೆ ಅವ್ಯವಸ್ಥೆಯಿಂದ ಕೂಡಿರುತ್ತೆ. ಜನಜಂಗುಳಿ ಜಾಸ್ತಿ ಸಂದರ್ಭದಲ್ಲಿ ಸಂಚಾರಕ್ಕೆ ತೊಂದರೆ ಆಗ್ತಾಯಿದೆ. ಆ ಸಂದರ್ಭದಲ್ಲಿ ಶಾಲೆ ಮಕ್ಕಳುಗಳು ಮತ್ತು ಗಾರ್ಮೆಂಟ್ಸಿಂದ ಯಥೇಚ್ಛವಾಗಿ ಮಹಿಳೆಯರು ಮತ್ತು ಮಾರ್ಕೆಟು ಹತ್ತಿರ ಇರೋದ್ರಿಂದ ಜನಸಂದಣಿ ಜಾಗ ಆಗಿರೋದ್ರಿಂದ ಕೂಡಲೇ ಎತ್ತೆಚ್ಕೊಂಡು ಅವೈಜ್ಞಾನಿಕ ಕಾಮಗಾರಿ ಮಾಡಿ ಸರಿಯಾದ ರೀತಿ ಮೋರಿ ವ್ಯವಸ್ಥೆನ ಸರಿಪಡಿಸ್ತಿಲ್ಲ. ಅದನ್ನು ಸರಿಪಡಿಸಬೇಕು. ಹಾಗಾಗಿ ಈ ಪುರಸಭೆಯವರು ಈ ವಿಚಾರದಲ್ಲಿ ನೇರ ಹೊಣೆಯನ್ನು ಹೊತ್ಕೋಬೇಕಾಗುತ್ತೆ. ಇದು ಮುಖ್ಯಮಂತ್ರಿಗಳ ಕ್ಷೇತ್ರ, ಪ್ರಭಾವಿ ಸಚಿವರು ಎಸ್ ಸಿ ಮಾದೇವಪ್ಪನವರ ಕ್ಷೇತ್ರ. ಹಾಗಾಗಿ ಈ ವಿಚಾರದಲ್ಲಿ ತುರ್ತಾಗಿ ಈ ಕಾಮಗಾರಿಯನ್ನು ಸರಿಪಡಿಸಿ ಸಂಚಾರ ವ್ಯವಸ್ಥೆಗೆ ಸುಗಮವಾಗಿ ಸಂಚಾರ ವ್ಯವಸ್ಥೆಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇವೆ.